ಗುಲ್ಬರ್ಗ ಅಂದ ತಕ್ಷಣ ನೆನಪಿಗೆ ಬರುತ್ತೆ ಒಂದು ಅದ್ಭುತ ವ್ಯಕ್ತಿತ್ವ. ಸಮಾಜವೇ ದೇವಾಲಯ, ಜನರೇ ಜಂಗಮರು ಅಂತ ನಂಬಿ ಬದುಕಿದ ಒಂದು ಮಹಾನ್ ಚೇತನದ ಬಗ್ಗೆ ಇವತ್ತಿನ ಸ್ಟೋರಿಯಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಅವರೇ ನಡೆದಾಡುವ ದೇವರು ಎಂದೇ ಖ್ಯಾತಿ ಪಡೆದ ಶರಣಬಸವೇಶ್ವರ ಅಪ್ಪಾಜಿ. ತಮ್ಮ ಜೀವನದುದ್ದಕ್ಕೂ ಸಮಾಜದ ಏಳಿಗೆಗಾಗಿ, ಸಮಾನತೆಗಾಗಿ ಶ್ರಮಿಸಿದ ಮಹಾತ್ಮ ಅವರು. ಆಧ್ಯಾತ್ಮಿಕ ಸಾಧನೆಯ ಜೊತೆಗೆ ಶಿಕ್ಷಣ ಮತ್ತು ಸಮಾಜ ಸೇವೆಯನ್ನು ಒಂದುಗೂಡಿಸಿದ ಅವರ ಬದುಕು ನಮಗೆಲ್ಲ ಒಂದು ಸ್ಫೂರ್ತಿ. ಹಾಗಿದ್ರೆ ಪವಾಡಗಳ ಮೂಲಕ ಜನರ ಮನಗೆದ್ದ, ಭಕ್ತರ ಪಾಲಿಗೆ ದೇವರಾಗಿ ನಿಂತ ಶರಣರ ಬದುಕು ಹೇಗಿತ್ತು? ಅವರು ಮಾಡಿದ ಸಮಾಜ ಸುಧಾರಣೆಗಳೇನು? ಬನ್ನಿ ಅವರ ಕರುಣಾಮಯಿ ಬದುಕಿನ ಪವಾಡ ಗಾಥೆಯನ್ನು ಕಣ್ತುಂಬಿಕೊಳ್ಳೋಣ. ಶರಣಬಸವೇಶ್ವರರು ಜನಿಸಿದ್ದು 19ನೇ ಶತಮಾನದ ಆರಂಭದಲ್ಲಿ ಅಂದಿನ ಗುಲ್ಬರ್ಗಾದ ಅಮರಗೊಂಡ ಗ್ರಾಮದಲ್ಲಿ. ಚಿಕ್ಕಂದಿನಿಂದಲೇ ಅವರಲ್ಲಿ ದೈವಿಕ ಶಕ್ತಿಗಳ ಲಕ್ಷಣಗಳು ಕಾಣಿಸಿಕೊಂಡಿದ್ದವು. ಬಾಲ್ಯದಲ್ಲಿ ಅವರು ಮಾಡಿದ ಪವಾಡಗಳು ಜನರನ್ನು ಅಚ್ಚರಿಗೊಳಿಸಿದ್ದವು. ಈ ಪವಾಡಗಳನ್ನು ಕಂಡೇ ಜನ ಅವರನ್ನು ಒಬ್ಬ ದೈವಾಂಶ ಸಂಭೂತ ಅಂತ ನಂಬಿದ್ದರು. ಸನ್ಯಾಸಿಯಾಗಿ ಹೊರಟ ಅವರಿಗೆ ನಿಂಬರ್ಗಿ ಮಹಾರಾಜರು ಗುರುವಾದರು. ಅವರ ಮಾರ್ಗದರ್ಶನದಲ್ಲಿ ಶರಣರು ಆಧ್ಯಾತ್ಮದ ಉನ್ನತ ಸ್ಥಾನಕ್ಕೆ ಏರಿದರು. ನಂತರ ಗುಲ್ಬರ್ಗಾಗೆ ಬಂದು ತಮ್ಮ ಆಧ್ಯಾತ್ಮಿಕ ಮತ್ತು ಸಮಾಜ ಸೇವೆಯ ಕಾರ್ಯಗಳನ್ನು ಶುರು ಮಾಡಿದರು. ಶರಣರು ಕೇವಲ ಆಧ್ಯಾತ್ಮಿಕ ಗುರುವಾಗಿ ಇರಲಿಲ್ಲ, ಅವರು ಒಂದು ದೊಡ್ಡ ಸಾಮಾಜಿಕ ಕ್ರಾಂತಿಯನ್ನೇ ಶುರು ಮಾಡಿದರು. ಆಗಿನ ಕಾಲದಲ್ಲಿ ಜಾತಿ ಪದ್ಧತಿ ಅಂತ ತುಂಬಾನೇ ಇತ್ತು. ಆದರೆ ಶರಣರು ಜಾತಿ ಭೇದವಿಲ್ಲದೆ ಎಲ್ಲರನ್ನೂ ಸಮಾನವಾಗಿ ಕಾಣುತ್ತಿದ್ದರು. ಎಲ್ಲ ಜಾತಿಯ ಜನರನ್ನು ತಮ್ಮ ಮಠಕ್ಕೆ ಸೇರಿಸಿಕೊಂಡರು. ಅವರಿಗೂ ಶಿಕ್ಷಣ ಸಿಗುವಂತೆ ನೋಡಿಕೊಂಡರು. ಇದು ನಿಜಕ್ಕೂ ಒಂದು ಅದ್ಭುತ ಕೆಲಸ. ಶಿಕ್ಷಣವೇ ಸಮಾಜದ ಪ್ರಗತಿಗೆ ಮೂಲ ಅಂತ ಅರಿತಿದ್ದ ಶರಣರು ಲಿಂಗಾಯತ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ಎಲ್ಲ ಮಕ್ಕಳಿಗೂ ಶಿಕ್ಷಣ ಸಿಗುವಂತೆ ಮಾಡಿದರು. ಹೆಣ್ಣು ಮಕ್ಕಳ ಶಿಕ್ಷಣಕ್ಕೂ ಅವರು ತುಂಬಾನೇ ಮಹತ್ವ ಕೊಟ್ಟಿದ್ದರು. ಜೊತೆಗೆ ದಾಸೋಹ ಅಂದ್ರೆ ಅನ್ನದಾನ ತತ್ವವನ್ನು ಜೀವನದುದ್ದಕ್ಕೂ ಪಾಲಿಸಿಕೊಂಡು ಬಂದರು. ಲಕ್ಷಾಂತರ ಬಡವರಿಗೆ ಪ್ರತಿದಿನ ಊಟ ಹಾಕೋ ವ್ಯವಸ್ಥೆ ಕೂಡ ಮಾಡಿದ್ದರು. ಅವರ ಮಾತುಗಳಿಗಿಂತ ಹೆಚ್ಚಾಗಿ ಅವರ ಕರುಣೆಯ ಕಾಯಕವೇ ಭಕ್ತರಿಗೆ ದೊಡ್ಡ ಸ್ಫೂರ್ತಿಯಾಗಿತ್ತು. ಅವರ ನಂಬಿಕೆ, ಭಕ್ತಿ ಮತ್ತು ಸೇವಾ ಮನೋಭಾವವೇ ಅವರನ್ನು ನಡೆದಾಡುವ ದೇವರು ಅಂತ ಕರೆಯೋಕೆ ಮುಖ್ಯ ಕಾರಣ. ಇಂದು ಗುಲ್ಬರ್ಗದಲ್ಲಿರುವ ಶರಣಬಸವೇಶ್ವರ ದೇವಸ್ಥಾನ ಅವರ ಪರಂಪರೆಗೆ ಒಂದು ದೊಡ್ಡ ಸಾಕ್ಷಿಯಾಗಿದೆ. ಈ ದೇವಾಲಯ ಒಂದು ಪವಿತ್ರ ಕೇಂದ್ರವಾಗಿ ಮಾತ್ರ ಅಲ್ಲ, ಶಿಕ್ಷಣ ಮತ್ತು ದಾಸೋಹದ ಕೇಂದ್ರವಾಗಿಯೂ ಹೆಸರುವಾಸಿಯಾಗಿದೆ. ಇಲ್ಲಿ ನಡೆಯುವ ವಾರ್ಷಿಕ ಜಾತ್ರೆಯಲ್ಲಿ ಲಕ್ಷಾಂತರ ಭಕ್ತರು ಸೇರುತ್ತಾರೆ. ಶರಣರ ಈ ಎಲ್ಲ ಅದ್ಭುತ ಕೆಲಸಗಳು ಅವರನ್ನ ಕೇವಲ ಒಬ್ಬ ದೇವರೆಂದು ನೋಡೋಕೆ ಆಗಲ್ಲ, ಅವರು ಒಬ್ಬ ದಾರ್ಶನಿಕ, ಸಮಾಜ ಸುಧಾರಕ ಅಂತ ಹೇಳಬಹುದು. ಒಟ್ಟಿನಲ್ಲಿ ಶರಣಬಸವೇಶ್ವರ ಅಪ್ಪಾಜಿಯವರು ಕಲಬುರ್ಗಿಯ ಆಧ್ಯಾತ್ಮಿಕ ಹೃದಯವಾಗಿ ಇಂದಿಗೂ ನಮ್ಮೆಲ್ಲರ ಮನದಲ್ಲಿ ನೆಲೆಸಿದ್ದಾರೆ. ಅವರ ಆದರ್ಶಗಳು ನಮ್ಮ ಮುಂದಿನ ಪೀಳಿಗೆಗೂ ಸ್ಫೂರ್ತಿಯಾಗಲಿ.